ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ. ಇವತ್ತು ನಾನು ನಿಮಗೆ ಒಂದು ಫಂಕ್ಷನಿಗೆ ಹೋಗಿದ್ದೆ, ಅದರದ್ದು ಒಂದು ವ್ಲಾಗ್ ಮಾಡಿದ್ದೀನಿ. ಏನಪ್ಪ ಫಂಕ್ಷನ್ ಅಂತಂದರೆ ಪ್ರತಿಭಾ ಪುರಸ್ಕಾರ ಅಂತ. ಅದು ಉತ್ತರ ಕರ್ನಾಟಕ ಸಂಘದವರು ಹಾಗೆ ಶ್ರೀ ಕೂಡಲ ಸಂಗಮ ವಿವಿಧೋದ್ದೇಶ ಸಂಘದವರು ಕೈಗೊಂಡಿದ್ದರು. ಇಲ್ಲಿ 10th ಹಿಡಿದು PUC, ಡಿಗ್ರಿ, PG, PhD ಅಲ್ಲಿವರೆಗೂ ಯಾರ್ಯಾರು ಮಕ್ಕಳು ಚೆನ್ನಾಗಿ ಸ್ಕೋರ್ ಮಾಡಿಬಿಟ್ಟು ಉತ್ತೀರ್ಣರಾಗಿರ್ತಾರೋ ಅವರಿಗೆ ಪ್ರತಿ ವರ್ಷವೂ ಉತ್ತರ ಕರ್ನಾಟಕದ ಸಂಘದವರು ಪ್ರತಿಭಾ ಪುರಸ್ಕಾರ ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ಫಂಕ್ಷನ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಫಂಕ್ಷನ್ಗೆ ಪವಾಡ ಬಸವಣ್ಣ ದೇವರ ಮಠದ ಸ್ವಾಮೀಜಿನೂ ಬಂದಿದ್ದರು. ಹೀಗೆ ಇನ್ನೂ ಹಲವಾರು ಮುಖ್ಯ ವ್ಯಕ್ತಿಗಳು ಬಂದಿದ್ದರು. ಯಾವಾಗ ಸಂಘ ನಮ್ದು ಅಂತಕ್ಕಂಥದ್ದು ಬರ್ತದೋ ಸಹಜವಾಗಿ ಅದು ಗಟ್ಟಿ ಆಗ್ತದೆ. ಆ ಗಟ್ಟಿ ಆದ್ಮೇಲೆ ಆ ಗಟ್ಟಿತನದ ಯಾರ ತಪ್ಪು ಸಿಗ್ತದೆ ಅದರ ಫಲ ಅಂತಂತಂದ್ರೆ ಫಲಾನುಭವಿಗಳಿಗೆ ಸಿಗ್ತಕ್ಕಂಥದ್ದು ಅಂತಕ್ಕಂಥದ್ದು ಈಗಾಗಲೇ ಬ್ಯಾಂಕಿನ ಅಧ್ಯಕ್ಷರು ಯಾವ ರೀತಿ ಬಂತು, ಏನಾಯ್ತು, ವರ್ಷದ ಆಯವ್ಯಯಗಳನ್ನೆಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಜಗವ ಸುತ್ತಿರುವುದು ನಿನ್ನ ಮಾಯೆ, ನಿನ್ನ ಸುತ್ತಿರುವುದು ಯನಮನ ನೋಡ, ನಿನ್ನ ಸುತ್ತಿರುವುದು ಯನಮನ ನೋಡ, ನಿನ್ನ ಸುತ್ತಿರುವುದು ಯನಮನ ನೋಡ. ಕರಿಯು ಕನ್ನಡಿಯೋಳು ಅಡಗಿರುವಂತೆ, ಕರಿಯು ಕನ್ನಡಿಯೋಳು ಅಡಗಿರುವಂತೆ ನೀಯನ್ನೊಳಗೆ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಹೀಗೆ ಪ್ರತಿಭಾ ಪುರಸ್ಕಾರ ಅಷ್ಟೇ ಅಲ್ಲದೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಲೋನ್ಸು ಈ ಥರ ಇನ್ನೂ ತುಂಬ ಸಹಾಯ ಮಾಡ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರಿಂದ ನಿಮಗೆ ಇನ್ನೂ ತುಂಬ ಮಾಹಿತಿ ಸಿಗುತ್ತೆ. ಅವರಿಂದ ಹೆಲ್ಪ್ ತೊಗೊಳ್ಳಿ ಅಂತ ಹೇಳ್ತಾ ಈ ನನ್ನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಐ ವಿಲ್ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಆಲ್.